ನಮಸ್ತೆ. ಸಹವೇಲೆನ್ಸಿ ಬಂಧ. ಈ ಸಹವೇಲೆನ್ಸಿ ಬಂಧದಲ್ಲಿ ಎಲೆಕ್ಟ್ರಾನ್ಗಳ ಜೋಡಿ ಯುಗ್ಮಗಳನ್ನು ಎರಡು ಧಾತುಗಳ ಪರಮಾಣುಗಳು ಹಂಚಿಕೊಂಡು ತಮ್ಮ ಅತ್ಯಂತ ಹೊರ ಕಕ್ಷೆಯಲ್ಲಿ ಜಡ ಅನಿಲದ ಎಲೆಕ್ಟ್ರಾನ್ ವಿನ್ಯಾಸವನ್ನು ಪಡೆಯುವವು. ಹೀಗೆ ಎಲೆಕ್ಟ್ರಾನ್ ಯುಗ್ಮಗಳು ಹಂಚಿಕೊಳ್ಳುವಿಕೆಯಿಂದ ಉಂಟಾಗುವ ಬಂಧವನ್ನು ಸಹವೇಲೆನ್ಸಿ ಬಂಧ ಎನ್ನುತ್ತೇವೆ. ಉದಾಹರಣೆಗೆ ಕ್ಲೋರಿನ್ Cl2 ಸಹವೇಲೆನ್ಸಿಯ ಬಂಧ ಏರ್ಪಟ್ಟಾಗ ಪ್ರತಿ ಪರಮಾಣುವು ಹಂಚಿಕೊಂಡ ಎಲೆಕ್ಟ್ರಾನ್ ಜೋಡಿಗಳ ಸಂಖ್ಯೆಗೆ ಆ ಧಾತುವಿನ ಸಹವೇಲೆನ್ಸಿ ಎನ್ನುವರು. ಉದಾಹರಣೆಗೆ ಕ್ಲೋರಿನ್ ಅಣುವಿನಲ್ಲಿ ಪ್ರತಿ ಕ್ಲೋರಿನ್ ಪರಮಾಣುವು ಒಂದು ಜೋಡಿ ಎಲೆಕ್ಟ್ರಾನನ್ನು ಹಂಚಿಕೊಂಡು ಸ್ಥಿರಾಷ್ಟಕವನ್ನು ಪಡೆದಿದೆ. ಆದ್ದರಿಂದ ಕ್ಲೋರಿನಿನ ಸಹವೇಲೆನ್ಸಿ 1. ಅದೇ ರೀತಿ ಆಕ್ಸಿಜನ್ನಿನ ಸಹವೇಲೆನ್ಸಿ 2, ನೈಟ್ರೋಜನ್ನಿನ ಸಹವೇಲೆನ್ಸಿ 3 ಆಗಿರುತ್ತದೆ. ಸಹವೇಲೆನ್ಸಿಯ ಸಂಯುಕ್ತಗಳ ಲಕ್ಷಣಗಳು. ಈ ಸಂಯುಕ್ತಗಳು ಸಾಮಾನ್ಯವಾಗಿ ನೀರಿನಲ್ಲಿ ವಿಲೀನವಾಗುವುದಿಲ್ಲ, ಆದರೆ ಕಾರ್ಬನ್ ದ್ರಾವಣದಲ್ಲಿ ವಿಲೀನಗೊಳ್ಳುತ್ತವೆ. ಅವುಗಳು ಅಯಾನೀಕರಣಗೊಳ್ಳುವುದಿಲ್ಲ, ಆದ್ದರಿಂದ ಅವು ಅವಿದ್ಯುತ್ ವಾಹಕಗಳು, ನಾನ್ ಎಲೆಕ್ಟ್ರೋಲೈಟ್ಸ್ಗಳಾಗಿರುತ್ತವೆ. ಅವುಗಳಲ್ಲಿ ಒಂದು ಅಣುವಿಗೂ ಮತ್ತೊಂದು ಅಣುವಿಗೂ ಮಧ್ಯ ಕೇವಲ ದುರ್ಬಲವಾದ ವಂಡರ್ ವಾಲ್ಸ್ನ ಆಕರ್ಷಣೆ ಬಲ ಇರುವುದರಿಂದ ಕಡಿಮೆ ತಾಪದಲ್ಲಿಯೇ ಅವು ಒಡೆದು ಅಣುಗಳು ಬೇರ್ಪಡುವವು. ದ್ರವ ರೂಪದಿಂದ ಸುಲಭವಾಗಿ ಆವಿಕರಣವಾಗುವವು, ಆದ್ದರಿಂದ ಅವುಗಳು ಆವಿಶೀಲ ವಸ್ತುಗಳು. ಅವುಗಳು ಕಡಿಮೆ ದ್ರವಣ ಬಿಂದು ಮತ್ತು ಕುದಿಯುವ ಬಿಂದುವನ್ನು ಪಡೆದಿರುತ್ತವೆ. ಸಹವೇಲೆನ್ಸಿಯ ಬಂಧಕ್ಕೆ ಸಹಕಾರಿಯಾಗುವ ಅಂಶಗಳು: ಸಂಯೋಜಿಸುವ ಎರಡು ಪರಮಾಣುಗಳು ವಿದ್ಯುತ್ ಋಣೀಯ ಅಂತರ ಕಡಿಮೆ ಇರಬೇಕು, ಅಧಿಕ ಅಯಾನೀಕರಣ ಶಕ್ತಿ ಇರಬೇಕು, ಅಧಿಕ ಎಲೆಕ್ಟ್ರಾನ್ ಆಕಾಂಕ್ಷಿಗಳನ್ನು ಹೊಂದಿರಬೇಕು. ಸಂಯೋಜಿಸುವ ಪರಮಾಣುಗಳಲ್ಲಿ ಅರೆ ತುಂಬಿದ ಮತ್ತು ಅಸಮಾನಾಂತರ ಭ್ರಮಣವನ್ನು ಹೊಂದಿರುವ ಎಲೆಕ್ಟ್ರಾನ್ಗಳನ್ನು ಹೊಂದಿರುವ ಕಕ್ಷೆಗಳು ಇರಬೇಕು.